ಸಿಂಹರಾಶಿ ಆದಾಯ ವೃದ್ಧಿ, ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗ್ತದೆ. ಆದಾಯದಲ್ಲಿ ಬಹಳ ಸ್ಲೋ ಆಗಿರ್ತಕ್ಕಂತಹ ತಿಂಗಳುಗಳನ್ನು ನೋಡಿದ್ದೀರಿ. ಶುಕ್ರನ ಯೋಗದಿಂದ, ಬುಧನ ಯೋಗದಿಂದ ಮತ್ತು ಏಕಾದಶದ ಗುರುವಿನ ಯೋಗದಿಂದ, ಗುರುವಿನ ಅಸ್ತದೋಷವು ಕಳೆದಿರೋದರಿಂದ ಮತ್ತು ಜನ್ಮದಲ್ಲಿ ಕುಜನು ಬಲಿಷ್ಠನಾಗಿ ಕೇತುವಿನೊಂದಿಗೆ ಇರೋದರಿಂದ ಒಂದು ವಿಶೇಷವಾಗಿರ್ತಕ್ಕಂತಹ ಅಧಿಕಾರಿ ವರ್ಗಗಳಿಗೆ ಹೆಚ್ಚು ಮೇಲ್ಮೈ ಬಡ್ತಿ ಸಿಗೋದು, ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ಎದುರು ನೋಡ್ತಾ ಇರತಕ್ಕಂತಹ ಜನರಿಗೆ ಒಂದು ಒಳ್ಳೆಯ ಅಧಿಕಾರ ಆಪರ್ಚುನಿಟಿ ಸಿಗ್ತಕ್ಕಂಥದ್ದು, ಈ ರೀತಿಯ ಅನೇಕ ಒಳ್ಳೆಯ ಫಲಗಳನ್ನು ಈ ಜುಲೈ ಮಾಸವು ಸಿಂಹರಾಶಿಯವರಿಗೆ ಇದೆ. ಶ್ರೀ ಗುರುಕ್ಷೇತ್ರಗಳ ದರ್ಶನ ಮಾಡಿ, ಚಾತುರ್ಮಾಸ್ಯವೂ ನಡೀತಾ ಇದೆ. ಗುರುಗಳ ದರ್ಶನ, ವ್ರತದಲ್ಲಿ ಇರತಕ್ಕಂತಹ ಗುರುಗಳ ಸೇವೆ ದರ್ಶನ ಯಥಾಶಕ್ತಿ ನಿಮ್ಮ ಇಷ್ಟ ಕ್ಷೇತ್ರಗಳ ಗುರುಗಳ ದರ್ಶನ ಸೇವೆಗಳನ್ನು ವಿಶೇಷವಾಗಿ ಮಾಡಿ. ಸಿಂಹದಲ್ಲಿ ಕುಜಕೇತುಗಳ ಮತ್ತು ಸಪ್ತಮದಲ್ಲಿ ರಾಹು ಇರುವ ಕಾರಣದಿಂದ ಪಿತ್ತ ಮತ್ತು ವಾತ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಜಾಗ್ರತೆ ಬೇಕು. ಊಟ ತಿಂಡಿ ವಿಷಯದಲ್ಲಿ ಆದಷ್ಟು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು ದೇಹವನ್ನು. ಆಹಾರದಿಂದ ಕಡಿಮೆ ತುಂಬಿ ನೀರು, ಜ್ಯೂಸು, ತರಕಾರಿ ಈ ರೀತಿಯ ವಿಷಯಗಳು ಹೆಚ್ಚಿರಬೇಕು. ಆಹಾರ ತುರುಕೋದು ಕಡಿಮೆ ಮಾಡಿದಾಗ ದೇಹದಲ್ಲಿ ಇರ್ತಕ್ಕಂತಹ ವಾತ ಶಮನ ಆಗ್ತದೆ. ಅಧಿಕ ವಾತ ಎಲ್ಲ ರೋಗಗಳಿಗೆ ಕಾರಣ ಅಂತ ಆಯುರ್ವೇದದಲ್ಲಿ ಹೇಳಿರೋದು. ಜನ್ಮಕ್ಕೆ ಬಂದಾಗ ಕುಜ ರವಿ, ರವಿ ಕೇತು, ಕುಜ ಕೇತು ಜನ್ಮಕ್ಕೆ ಯಾರಿಗೆ ಬಂದರೂ ಅದು ಅಗ್ನಿರಾಶಿಯೂ ಆದಾಗ ದೋಷಗಳು ಬರ್ತದೆ. ಪಿತ್ತದೋಷ, ವಾತದೋಷ ಬರ್ತದೆ. ಹಾಗಾಗಿ ಜಾಗ್ರತೆ ಇರಬೇಕು ಆಹಾರ ಊಟ ತಿಂಡಿಯಲ್ಲಿ. ಈ ಮಾಸ ಭವಿಷ್ಯ ಅಂತನ್ನೋದು ಮುಖ್ಯವಾಗಿ 1ರಿಂದ 30ನೇ ತಾರೀಕು ಸ್ವಲ್ಪ ಎಲ್ರಿಗೂ ಸುಲಭ ಆಗ್ತದೆ ಅಂತಂತ ನಾವು ಮಾಡೋದು. ಸೂರ್ಯನ ಚಲನೆ ಮಧ್ಯದಲ್ಲಿ ಇನ್ನೊಂದು ರಾಶಿಗೆ 14ನೇ ತಾರೀಕು, ಪ್ರತಿ ತಿಂಗಳು 13, 14ನೇ ತಾರೀಕು ಬದಲಾಗೋದ್ರಿಂದ ಆ ಒಂದು ಬದಲಾವಣೆಯ ಪ್ರಕಾರ ಗೋಚಾರ ವಿಶೇಷವನ್ನು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಭಾಗ. ಈ ಜುಲೈನಲ್ಲಿ ರವಿಯು ಕ್ರಮವಾಗಿ ಮಿಥುನ ರಾಶಿಯನ್ನು ಮತ್ತು ಕರ್ಕ ರಾಶಿಯನ್ನು ಪ್ರವೇಶಿಸಿ ಮಿಥುನ ಮಾಸವು ಕರ್ಕ ಮಾಸವು ನಡೀತಕ್ಕಂಥದ್ದು. ರವಿಯ ಮಳೆಗಾಲದ ಆರಂಭದ ಆರ್ದ್ರ ಪ್ರವೇಶವೂ ಕೂಡ ಆಗಿದೆ. ಅನೇಕವಾಗಿರ್ತಕ್ಕಂಥ ವರ್ಷಾದಿ ಫಲಗಳನ್ನು ಕೂಡ, ವರ್ಷ ಅಂತಂದರೆ ಮಳೆಯ ಪ್ರಭಾವಗಳನ್ನು ಮತ್ತು ಅದರ ಫಲಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮಿಥುನದಲ್ಲಿ ಗುರು ಉದಯ ಈ ಜುಲೈನಲ್ಲಿ 3ನೇ ತಾರೀಕುವರೆಗೂ ಗುರು ಅಸ್ತ ಇದ್ದು ರವಿಯಿಂದ ಜುಲೈನಲ್ಲಿ ಆರಂಭದಲ್ಲೇ ಗುರು ಉದಯ, ಅದೊಂದು ಶುಭ. ಕರ್ಕ ಮಾಸದಲ್ಲಿ ರವಿಯ ಪ್ರವೇಶ, ಅದು ಒಂದು ಶುಭ. ಅಸ್ತದೋಷ ಪರಿಹಾರ, ರವಿಯ ಆರ್ದ್ರ ಪ್ರವೇಶ ಅಂತಂತ ಏನು ಹೇಳಿದ್ದೀನಿ, ಇದರದ್ದು ಈ ವರ್ಷ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಶುಭ ಫಲವನ್ನು ಪಂಚಾಂಗ ಕರ್ತರು ಹೇಳಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಇರಬೇಕಾಗಿರ್ತಕ್ಕಂತಹ ಒಂದು ಮುಹೂರ್ತಗಳು ಜಲಮುಹೂರ್ತ ಸಿಕ್ಕಿಲ್ಲ. ಹಾಗಾಗಿ ಖಂಡವೃಷ್ಟಿ ಅಂತಂತ ಹೇಳಿದ್ದಾರೆ, ಅಥವಾ ಅನಾವೃಷ್ಟಿ ಅತಿವೃಷ್ಟಿಗೆ ಕಾರಣವಾಗ್ತದೆ. ಪೂರ್ವ ಮತ್ತು ಉತ್ತರ ದೇಶಗಳಲ್ಲಿ ಮಹಾಮಳೆಯ ಪ್ರಕೋಪ, ಪೂರ್ವ ಮತ್ತು ಉತ್ತರದ ಸಮುದ್ರಗಳು ಸೇರ್ತಕ್ಕಂತಹ ಪರ್ವತಗಳಲ್ಲಿ ಸಾಕಷ್ಟು ಹಾನಿಯಾಗ್ತಕ್ಕಂತಹ ಮಳೆ ಬರ್ತಕ್ಕಂಥದ್ದು. ಅದರಿಂದ ಅಡ್ವರ್ಸ್ ಎಫೆಕ್ಟ್ ಆಗಿ ನದಿಗಳಲ್ಲಿ ಫ್ಲಡ್ಸ್ ಆಗೋದು, ದಕ್ಷಿಣ ಭಾಗಕ್ಕೆ ಮಳೆಯ ಕೊರತೆ ಆಗ್ತಕ್ಕಂಥದ್ದು, ಈ ರೀತಿಯ ಮಂದಚಾರವನ್ನು ಮಳೆಗೆ ಹೇಳಿದ್ದಾರೆ ಜುಲೈನಲ್ಲಿ. ಮತ್ತು ಪಶ್ಚಿಮ ತೀರಗಳಲ್ಲಿ ಜಲಕ್ಷೋಭೆ ಅಂತಂತಾನು ಫಲ ಇದೆ. ಅದಕ್ಕೆ ಜಲವು ಕ್ಷೋಭೆಗೊಂಡು ಫ್ಲಡ್ ಅಂತಂತ ಏನು ಕರಿತೀವಿ ಅದು. ವ್ಯಾವಹಾರಿಕವಾಗಿ ಗುರುವು ಈಗ ಉದಯನಾಗಿರೋದ್ರಿಂದ ಸ್ವಲ್ಪ ಮಂದಗತಿ ಇರತಕ್ಕಂಥ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಏನಿದೆ, ಹೂಡಿಕೆಗಳೇನಿದೆ, ಕೆಲಸ ಬಕ್ಸ್ಗಳು ಸಿಗ್ತಕ್ಕಂಥದ್ದೇನಿದೆ, ಇದೆಲ್ಲ ಮಂದಗತಿಯಲ್ಲಿ ಇರೋದಕ್ಕೆ ಸ್ವಲ್ಪ ಚಾಲನೆ ಸಿಗ್ತದೆ. ಸ್ವಲ್ಪ ಚೈತನ್ಯ ಸಿಗುವ ತಿಂಗಳು ಜುಲೈ 2025. ದುರ್ಗಾದೇವಿಯ ಮತ್ತು ನಾಗಕ್ಷೇತ್ರಗಳ ಸೇವೆಯನ್ನು ವಿಶೇಷವಾಗಿ ಜುಲೈ ಮಾಸದಲ್ಲಿ ಜ್ಯೇಷ್ಠ, ಆಷಾಢ, ಶ್ರಾವಣ ಇದು ನಾಗರ ಮಾಸವು, ದುರ್ಗಾ ಮಾಸವು ಅಂತಂತ ಪ್ರಖ್ಯಾತಿಯನ್ನೇ ಅದು
ಇದರಲ್ಲಿ ಸಂಪ್ರದಾಯದಲ್ಲೂ ಕೂಡ ಬಂದಿದೆ, ಪ್ರಖ್ಯಾತವಾಗೂ ಇದೆ. ಹಾಗಾಗಿ ದುರ್ಗಾ ಸೇವೆಗಳನ್ನು, ದುರ್ಗಾ ದರ್ಶನಗಳನ್ನು, ದುರ್ಗಾ ಕ್ಷೇತ್ರ ದರ್ಶನಗಳನ್ನು, ಅನ್ನಪ್ರಸಾದಗಳನ್ನು, ನಾಗಕ್ಷೇತ್ರಗಳನ್ನು, ಆಶ್ಲೇಷ ಬಲಿ ಇತ್ಯಾದಿ ನಾಗವಿಶೇಷ ಪೂಜೆಗಳನ್ನು ಈ ಜುಲೈ ಮಾಸದಲ್ಲಿ ಮಾಡಿಕೊಂಡು ಹೋಗೋದರಿಂದ ಎಲ್ಲ ಕಷ್ಟಾರಿಷ್ಟಗಳು ನಿವಾರಣೆ ಆಗ್ತದೆ. ವಿಶೇಷವಾಗಿ ಈ ಮಾಸದಲ್ಲಿ ಕಂಟಿನ್ಯೂ ಆಗ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ಒಂದು ಕುಜನ ಒಂದು ನೀಚ ಭಾವವು ಕೂಡ ಪರಿಹಾರ ಆಗಿರ್ತಕ್ಕಂತಹ ಮಾಸ ಜುಲೈ ಕೊನೆಯಲ್ಲಿ ಮತ್ತು ಜೂನ್ ಕೊನೆಯಲ್ಲಿ ಮತ್ತು ಜುಲೈನಲ್ಲಿ. ಹಾಗಾಗಿ ಕುಜನ ನೀಚ ಭಾವವು ಕೂಡ ಪರಿಹಾರ ಆಗಿ ಅಲ್ಲಿ ಅಪರೂಪಕ್ಕೆ ಕೇತುವಿನ ಒಂದಿಗೆ ಯುತಿಯನ್ನು ಹೊಂದಿರತಕ್ಕಂತಹ ತಿಂಗಳು ಕೂಡ ನಡೀತಾ ಇದೆ. ಸಾಮಾನ್ಯವಾಗಿ ಕುಜಕೇತುಗಳು ಪ್ರತಿ ವರ್ಷ 6ರಿಂದ 7 ತಿಂಗಳಲ್ಲಿ ಒಂದು ರಾಶಿಯಲ್ಲಿ ಎಲ್ಲಿ ಕೇತು ಇರ್ತಾನೋ ಅಲ್ಲಿ ಕುಜನು ಸೇರುವುದು ಗ್ರಹ ಗೋಚಾರದಂತೆ ಪ್ರತಿ ವರ್ಷ ನಡೀತದೆ. ಅದೇನು ಅಂಥ ವಿಶೇಷ ಅಲ್ಲ. ಆದರೆ ಈಗ ಇರತಕ್ಕಂತಹ ಸಿಂಹದಲ್ಲಿ ಕುಜನು ಮತ್ತು ಸಿಂಹದಲ್ಲಿ ಕೇತು ಇದು ಪದೇ ಪದೇ ಆಗುವುದಲ್ಲ. ಈಗ ಪುನಃ ಕೇತು ಸಿಂಹರಾಶಿಗೆ ಬರಬೇಕಾದ್ರೆ ಇನ್ನೂ ಸುಮಾರು 16 ವರ್ಷಗಳು ಬೇಕು. ಹಾಗಾಗಿ ಸಿಂಹರಾಶಿಯು ಕುಜನಿಗೂ ಇಷ್ಟರಾಶಿ, ಕೇತುವಿಗೂ ಇಷ್ಟರಾಶಿ, ಎರಡೂ ಕೂಡ ರಾಜರಾಶಿಗಳು ಮತ್ತು ರಜಸ್ವ ಇರತಕ್ಕಂತಹ ಗ್ರಹಗಳು. ಒಂದು ರಾಜರಾಶಿ, ಇನ್ನೊಂದು ರಜಸ್ವ ಇರತಕ್ಕಂತಹ ಗ್ರಹಗಳು ಅತ್ಯಂತ ಬಲಿಷ್ಠರಾಗ್ತಾರೆ ಸಿಂಹ ರಾಶಿಯಲ್ಲಿ. ಹಾಗಾಗಿ ಈ ಜುಲೈ ತಿಂಗಳು ಇನ್ನೂ ವಿಶೇಷ ಫಲವನ್ನು ತರೋದಿದೆ. ಯಾಕೆಂದರೆ ಸಿಂಹರಾಶಿಯಲ್ಲಿ ಅಪರೂಪಕ್ಕೆ ಆಗಿರ್ತಕ್ಕಂತಹ ಕುಜ ಮತ್ತು ಕೇತುಗಳ ಯುತಿ ಫಲವನ್ನು ಕೂಡ ನಾವು ಜುಲೈ ಮಾಸದಲ್ಲಿ ನೋಡ್ತೇವೆ. ಅದನ್ನು ರಾಶಿ ಫಲದಲ್ಲಿ ಅದರ ವಿಶೇಷವನ್ನು, ಫಲ ವಿಶೇಷವನ್ನು ಹೇಳೋದಾಗ್ತದೆ. ಇನ್ನು ಅದೇ ಕುಜ ಮತ್ತು ಕೇತುಗಳ ವಿಷಯದಲ್ಲಿ ಕೂಡ ಒಂದು ದೋಷವೂ ನಡೀತಾ ಇದೆ. ಅದು ಕುಜ ಕೇತುಗಳಿಂದ ಸಿಂಹರಾಶಿಯಿಂದ ಆಗ್ತಾ ಇರತಕ್ಕಂತಹ ಒಂದು ಪ್ರಭಾವ. ಅದು ಸಪ್ತಮ ಮತ್ತು ಅಷ್ಟಮ ದೃಷ್ಟಿಯಿಂದ ಕ್ರಮವಾಗಿ ರಾಹು ಮತ್ತು ಶನಿಯನ್ನು ಕುಜನು ದೃಷ್ಟಿಸುವುದು, ದೃಷ್ಟಿ ದೋಷ ಬರ್ತದೆ. ಕೇತುವಿಗೆ ರಾಹುವಿನ ದೃಷ್ಟಿ ಇದ್ದೇ ಇರ್ತದೆ, ಅದು ಬೇರೆ ವಿಷಯ. ಆದರೆ ಕುಜನ ದೃಷ್ಟಿ 2 ಶತ್ರುಗಳ ಮೇಲೆ, 2 ಶತ್ರು ಗ್ರಹರ ಮೇಲೆ ಬೀಳ್ತಕ್ಕಂತಹ ಸಮಯವೂ ನಡೀತಾ ಇದೆ. ಅದರದ್ದೂ ಕೂಡ ಫಲಭಾಗದಲ್ಲಿ ಆಮೇಲೆ ಅದನ್ನು ಹೇಳೋಣವಾಗ್ತದೆ. ಗೋಚಾರದಲ್ಲಿ ರವಿಯ ಮಿಥುನ ಮತ್ತು ಕರ್ಕರಾಶಿಯಲ್ಲಿ, ಕರ್ಕರಾಶಿಗೆ ಬಂದ ನಂತರ ದಕ್ಷಿಣಾಯನ ಪುಣ್ಯಮಾಸವು ಆರಂಭವಾಗ್ತದೆ. ಯತಿಗಳು, ವ್ರತನಿಷ್ಠರು, ಶ್ರೀಮಠಗಳಲ್ಲಿರ್ತಕ್ಕಂತಹ ಸಾಧಕ ವರ್ಗದವರು, ಬಹಳಷ್ಟು ಸಿದ್ಧ ಪುರುಷರು, ಸಾಧನೆಯಲ್ಲಿ ಇರ್ತಕ್ಕಂಥವರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಪರ್ವ ಪ್ರತಿ ವರ್ಷದ ದಕ್ಷಿಣಾಯನ ಪುಣ್ಯಕಾಲ. ಅದಕ್ಕೆ ಕಾರಕನು ವಿಶೇಷವಾಗಿ ರವಿಯ ಕರ್ಕ ಪ್ರವೇಶವೇ ಆಗಿದೆ. ಆಷಾಢ ಮಾಸದ ಪಂಚಮಿಯಿಂದ ಅದು ಆರಂಭವಾಗ್ತದೆ, ಕಾರ್ತಿಕ ಮಾಸದವರೆಗೂ ಇರ್ತದೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಚಾತುರ್ಮಾಸ್ಯ ವ್ರತ ಪುಣ್ಯ ಗಳಿಸ್ತಕ್ಕಂತಹ ಮಾಸವು ಕೂಡ ಈ ಜುಲೈ ತಿಂಗಳಲ್ಲೇ ನಾವು ಆರಂಭವಾಗ್ತದೆ. ನಮಗೆ ಗೊತ್ತಿದೆ, ಗೊತ್ತಿಲ್ಲ, ನಾವು ಮಾಡ್ತೇವೆ, ಮಾಡೋದಿಲ್ಲ ಪುಣ್ಯಕರ್ಮಗಳನ್ನು, ಚಾತುರ್ಮಾಸ್ಯಾದಿ, ಏಕಾದಶಿಯಾದಿ, ಶಿವರಾತ್ರಿಯಾದಿ ಉಪವಾಸ ವ್ರತಗಳನ್ನು ನಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇ ಇರಬಹುದು. ನಾವು ಆ ವ್ರತಗಳನ್ನೆಲ್ಲ ಮಾಡಬಹುದು, ಮಾಡದಲ್ಲೇ ಇರಬಹುದು. ನಾವು ಇದನ್ನೆಲ್ಲ ನಂಬಬಹುದು ಅಥವಾ ನಂಬದೇ ಇರಬಹುದು. ಆದರೆ ಬಂಧುಗಳೇ, ಬಹಳ ವಿಶೇಷ ಅಂತಂದರೆ ಯಾರು ನಂಬಲಿ, ಯಾರು ಬಿಡಲಿ, ಧರ್ಮವು, ಧರ್ಮಾಚರಣೆಯು, ಧಾರ್ಮಿಕ ಜೀವರು ಯಾರಿಗೂ ಅದನ್ನು ಹೇಳದೆ, ಯಾರಿಗೂ ಅದನ್ನು ಸಂಕಲ್ಪಿಸದೆ ಈ ಲೋಕದ ಕಲ್ಯಾಣಕ್ಕೋಸ್ಕರ, ಈ ದೇಶದ ಅಭಿವೃದ್ಧಿಗೋಸ್ಕರ, ತನ್ನ ಆತ್ಮನ ಸದ್ಗತಿಗೋಸ್ಕರ ಈ ವಿಶೇಷವಾಗಿರ್ತಕ್ಕಂತಹ ವ್ರತಗಳನ್ನು ಅನೂಚಾನವಾಗಿ, ನಿಯಮಿತವಾಗಿ ಮಾಡಿಕೊಂಡು ಬರ್ತಾ ಇರ್ತಾರೆ. ಸ್ವಾಮಿಗಳು, ಯತಿಗಳು, ಪೀಠಾಧೀಶ್ವರರು, ಅವರ ಸಾಧಕ ವರ್ಗದವರು, ಜೈನರಲ್ಲೂ
ವಿಶೇಷವಾಗಿರ್ತಕ್ಕಂಥದ್ದು ಈ ಚಾತುರ್ಮಾಸ್ಯ. ಈ ರೀತಿಯ ವಿಶೇಷವಾಗಿರ್ತಕ್ಕಂತಹ ವ್ರತಗಳನ್ನು ಸಾಮಾನ್ಯ ಜನರು, ಸಂಸಾರಿಗಳು, ವಿಷಯಾಸಕ್ತರುಗಳು ಸಂಸಾರ ಬಂಧನದಿಂದ ಅಥವಾ ಸಂಸಾರದ ಕಷ್ಟ ಪರಂಪರೆಗಳಿಂದ ಈ ರೀತಿಯೆಲ್ಲ ಕಠಿಣವಾಗಿರ್ತಕ್ಕಂತಹ ವ್ರತಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂತಂತ ಈ ಚಾತುರ್ಮಾಸ್ಯದಲ್ಲಿರ್ತಕ್ಕಂತಹ ವ್ರತ ನೇಮ ನಿಷ್ಠೆ ಉಳ್ಳ ಸ್ವಾಮಿಗಳು, ಯತಿಗಳು, ಸಾಧಕ ವರ್ಗ ಅದರ ಒಂದು ಅಂಶ ಪುಣ್ಯ ಯಾರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಗಲ್ವೋ ಅಥವಾ ಗೊತ್ತಿಲ್ವೋ ಅಂಥ ಸಜ್ಜನರು ಯಾರಿರ್ತಾರೋ ಅವ್ರಿಗೂ ಕೂಡ ಸಿಗಲಿ ಅಂತಂತ ಸಂಕಲ್ಪ ಮಾಡ್ತಾರೆ.